ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲಾ ಕೇಸ್ಗಳಿಗಿಂತ ದರ್ಶನ್ ಅವರದ್ದೇ ಯಾಕೆ ಹೈ ಪ್ರೊಫೈಲ್ ಕೇಸ್ ಆಗಿದೆ? ದರ್ಶನ್ ಅವ್ರಿಗೆ ಸಿಕ್ಕಿದ್ದಂತ ಬೇಲನ್ನ ಸರ್ಕಾರದ ಪರ ವಕೀಲರೇ ಕ್ಯಾನ್ಸಲ್ ಮಾಡಿಸಿದ್ದು ಯಾಕೆ? ದರ್ಶನ್ ಅವ್ರಿಗೆ ಆದಷ್ಟು ಬೇಗ ಬೇಲ್ ಸಿಗುತ್ತೆ ಅಂತ ತುಂಬಾ ಜನ ಕಾಯ್ತಾನೆ ಇದ್ದಾರೆ. ಆದ್ರೆ ಮೊದ್ಲೇ ಹೇಳ್ತಿದ್ದೀನಿ, ದರ್ಶನ್ ಅವ್ರಿಗೆ ಬೇಲ್ ಸಿಗೋಕೆ ಕಡಿಮೆ ಅಂದ್ರೂ ಇನ್ನು 2 ವರ್ಷ ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ಅವರು ಜೈಲಿನಲ್ಲೇ ಇರುವಂತ ಚಾನ್ಸಸ್ ತುಂಬಾನೇ ಇದೆ. ಇದಕ್ಕೆ ಕಾರಣಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹೀಗೆ ದರ್ಶನ್ ಅವರ ಕೇಸ್ನಲ್ಲಿ ಏನೆಲ್ಲ ನಡೀತಿದೆ, ಅವ್ರಿಗೆ ಬೇಲ್ ಸಿಗೋದಿಕ್ಕೆ ಯಾಕೆ ಕಷ್ಟ ಆಗ್ತಿದೆ ಅನ್ನೋಂಥ ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ರೇಣುಕಾಸ್ವಾಮಿ ಕೇಸ್ನಿಂದಾಗಿ ದರ್ಶನ್ ಅವರು ಜೈಲು ಸೇರಿ ಇಲ್ಲಿಗೆ 1 ವರ್ಷಕ್ಕಿಂತ ಹೆಚ್ಚು ದಿನಗಳೇ ಕಳೆದೋಯ್ತು. ಈ ಕೇಸ್ನಲ್ಲಿ ಮೊದಲನೇ ಸಲ ಜೈಲಿಗೆ ಹೋಗಿ ಸುಮಾರು 4.5 ತಿಂಗಳವರೆಗೆ ಜೈಲಿನಲ್ಲೇ ಇರ್ತಾರೆ. ನಂತರ ಬೇಲ್ ಸಿಗುತ್ತೆ. ಆದ್ರೆ ಮತ್ತೆ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಜೈಲಿಗೆ ಹೋಗ್ತಾರೆ. ಈ ಎಲ್ಲಾ ವಿಷಯವನ್ನ ಆಮೇಲೆ ಮಾತಾಡೋಣ. ಮೊದಲು ಈಗ ದರ್ಶನ್ ಅವ್ರಿಗೆ ಬೇಲ್ ಯಾವಾಗ ಸಿಗ್ಬೋದು, ಅವ್ರಿಗೆ ಬೇಲ್ ಸಿಗೋದಕ್ಕೆ ಯಾಕೆ ಕಷ್ಟ ಆಗ್ತಿದೆ ಅನ್ನೋಂಥ ವಿಷಯಕ್ಕೆ ಬರೋಣ. ರೇಣುಕಾಸ್ವಾಮಿಯ ಕೇಸ್ನಲ್ಲಿ ಸಾಕ್ಷಿಗಳು ಇರೋದು 1 ಅಲ್ಲ 2 ಅಲ್ಲ 10 ಅಲ್ಲ, ಬರೋಬ್ಬರಿ 272 ಸಾಕ್ಷಿಗಳು ಇದಾವೆ. ಆದ್ರಿಂದ ಅಷ್ಟು ಸಾಕ್ಷಿಗಳ ವಿಚಾರಣೆಯಾಗಬೇಕು. ಆದ್ರೆ ಇಲ್ಲಿವರೆಗೂ ಕೇವಲ 10 ರಿಂದ 15 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿದೆ. ಅದರಲ್ಲೂ ಈ ಕೇಸ್ನಲ್ಲಿ ಹೈ ವಿಟ್ನೆಸ್ಗಳ ಮೇಲೇನೆ ದರ್ಶನ್ ಅವ್ರಿಗೆ ಬೇಲ್ ಸಿಗೋದು ಬಿಡೋದು ನಿಂತಿರುತ್ತೆ. ಇಲ್ಲಿ ಹೈ ವಿಟ್ನೆಸ್ಗಳು ಯಾರ್ಯಾರು ಅಂದ್ರೆ ರೇಣುಕಾಸ್ವಾಮಿಯ ಪೋಷಕರಾಗಿರ್ಬೋದು, ರೇಣುಕಾಸ್ವಾಮಿಯ ದೇಹವನ್ನ ಬೆಳಗ್ಗೆ ಯಾರು ಮೊದಲು ನೋಡಿರ್ತಾರೆ ಅವರು, ಮತ್ತೆ ಶೆಡ್ ನಲ್ಲಿ ಸಿಕ್ಕಂತ ಸಾಕ್ಷಿಗಳು, ಇದೆಲ್ಲದರ ಬಗ್ಗೆಯೂ ವಿಚಾರಣೆಯಾಗಬೇಕಾಗಿದೆ. ಈ ಎಲ್ಲಾ ಹೈ ವಿಟ್ನೆಸ್ಗಳ ವಿಚಾರಣೆ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ದರ್ಶನ್ ಅವರು ಬೇಲ್ ಪಡ್ಕೊಂಡು ಹೊರಗಡೆ ಬಂದ್ರೆ, ಅದರಲ್ಲೂ ದರ್ಶನ್ ರೀತಿಯ ಪ್ರಭಾವಿ ಶ್ರೀಮಂತ ವ್ಯಕ್ತಿ, ಸಾಕಷ್ಟು ಜನಬೆಂಬಲ ಇರುವಂತ ವ್ಯಕ್ತಿ ಏನಾದ್ರೂ ಜೈಲಿಂದ ಹೊರಗಡೆ ಬಂದಿದ್ದೇ ಆದ್ರೆ ಅವರು ಈ ಕೇಸ್ನಲ್ಲಿ ಇರುವಂತ ಹೈ ವಿಟ್ನೆಸ್ಗಳು ಅಥವಾ ಸಾಕ್ಷಿಗಳನ್ನ ನಾಶಪಡಿಸೋಕೆ ಪ್ರಯತ್ನ ಪಡ್ತಾರೆ. ಆದ್ರಿಂದ ಆ ಎಲ್ಲಾ ಮುಖ್ಯವಾದಂತ ಸಾಕ್ಷಿಗಳ ವಿಚಾರಣೆ ಆಗೋವರೆಗೂ ಈ ರೀತಿಯ ವ್ಯಕ್ತಿಗಳು ಜೈಲಿನಲ್ಲೇ ಇರೋದೇ ಸರಿ ಅನ್ನೋ ಕಾರಣಕ್ಕೂ ಕೂಡ ದರ್ಶನ್ ಅವ್ರಿಗೆ ಬೇಲ್ ಸಿಗೋದು ತುಂಬಾ ಕಷ್ಟ. ಹಾಗೆ ರೇಣುಕಾಸ್ವಾಮಿಗೆ ಅವತ್ತು ರಾತ್ರಿ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದು, ಬೂಟುಗಾಲಲ್ಲಿ ಒದ್ದಿರೋದು, ಬೆತ್ತದಲ್ಲಿ ಒಡೆದಿರೋದು, ಮಾಂಸ ತಿನ್ನುವಂತೆ ಬಲವಂತ ಮಾಡಿರೋದು, ಈ ಎಲ್ಲಾ ಸಂಗತಿಗಳನ್ನ ಸಹ ನ್ಯಾಯಾಧೀಶರ ಗಮನಕ್ಕೆ ತರಲಾಗಿತ್ತು. ಹೀಗೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಸಾಕ್ಷಿಗಳ ಸಂಪೂರ್ಣ ವಿಚಾರಣೆ ಆಗದೆ ದರ್ಶನ್ ಅವ್ರಿಗೆ ಬೇಲ್ ಸಿಗೋದು ತುಂಬಾ ಕಷ್ಟ. ಹೀಗಿರುವಾಗ್ಲೂ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದಾರೆ. ಈ ಅರ್ಜಿಯ ಮೂಲಕ ಏನೆಲ್ಲ ಕೇಳ್ಬೋದು ಅಂದ್ರೆ, ಸಾಕ್ಷಿಗಳ ವಿಚಾರಣೆ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಿದೆ, ಅಷ್ಟೊಂದು ಸಾಕ್ಷಿಗಳನ್ನ ಯಾವಾಗ ವಿಚಾರಣೆ ಮಾಡಿ ಮುಗಿಸೋದು, ಆದ್ರಿಂದ ಸಾಕ್ಷಿಗಳ ವಿಚಾರಣೆಯನ್ನ ಆದಷ್ಟು ಬೇಗ ಮುಕ್ತಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಬಹುದು. ಹಾಗೆ ಆ ಜಾಮೀನು ಅರ್ಜಿಯಲ್ಲಿ ಯಾವ ಕಾರಣವನ್ನ ಕೊಟ್ಟು ದರ್ಶನ್ ಅವರು ಮಧ್ಯಂತರ ಜಾಮೀನಿಗಾಗಿ ಅರ್ಜಿಯನ್ನ ಹಾಕಿದ್ದಾರೆ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ಅವರು ಹಾಕಿರುವಂತ ಜಾಮೀನು ಅರ್ಜಿ ಏನಾದ್ರೂ ರಿಜೆಕ್ಟ್ ಆದ್ರೆ ಅದು ಮತ್ತೆ ಇನ್ನೂ ಕೆಲ ತಿಂಗಳುಗಳ ಕಾಲ ಮುಂದೆ ಹೋಗುತ್ತೆ. ದರ್ಶನ್ ಅವರು ಕೇವಲ ಮಧ್ಯಂತರ ಜಾಮೀನನ್ನ ಪಡಿಬೇಕು ಅಂದ್ರೂ ಕೂಡ ಇನ್ನು 4-5 ತಿಂಗಳುಗಳ ಕಾಲ ಜೈಲಿನಲ್ಲೇ ಕಾಯುತ್ತಾ ಕೂತ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ಅವರು ಹೈಕೋರ್ಟ್ನ ಮೊರೆ ಹೋಗಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟ್ಗೆನೆ ಅರ್ಜಿ ಹಾಕಿದ್ದಾರೆ. ಒಂದ್ ವೇಳೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕರೂ ಕೂಡ ಅದು ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ಮತ್ತೆ ಅವರ ಕೇಸ್ನಲ್ಲಿ ಇರುವಂತ ಸಾಕ್ಷಿಗಳ ವಿಚಾರಣೆ ಕಂಪ್ಲೀಟ್ ಆಗೋವರೆಗೂ ದರ್ಶನ್ ಅವರು ಜೈಲಿನಲ್ಲೇ ಇರಬೇಕಾಗಿ ಬರುತ್ತೆ. ಈಗ ಮತ್ತೊಂದು ವಿಷಯಕ್ಕೆ ಬರೋಣ. ಅದೇನಂದ್ರೆ, ದರ್ಶನ್ ಅವ್ರಿಗೆ ಈ ಕೇಸ್ನಲ್ಲಿ ಸಿಕ್ಕಿದ್ದಂತ ಬೇಲ್ ಯಾಕೆ ಕ್ಯಾನ್ಸಲ್ ಆಯ್ತು, ಇದರ ಹಿಂದೆ ಕಾರಣಗಳಾದ್ರೂ ಏನು, ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗೋಕೆ ಯಾರದ್ದಾದ್ರೂ ಕೈವಾಡ ಇದೆಯಾ ಅಂತ ನೋಡೋದಾದ್ರೆ, 2024ರ ಜೂನ್ 9ನೇ ತಾರೀಕು ರೇಣುಕಾಸ್ವಾಮಿಯ ಪ್ರಾಣ ಹೋಗುತ್ತೆ. ಜೂನ್ 11ನೇ ತಾರೀಕು ದರ್ಶನ್ ಅವರು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಅರೆಸ್ಟ್ ಆಗ್ತಾರೆ. ಅದಾದ ನಂತರ ಸುಮಾರು 5 ತಿಂಗಳವರೆಗೆ ಜೈಲಿನಲ್ಲೇ ಇರ್ತಾರೆ. ತದನಂತರ ಹೈಕೋರ್ಟ್ ಇವರಿಗೆ ಜಾಮೀನು ಕೊಡುತ್ತೆ. ಯಾವ ಕಾರಣಕ್ಕೆ ದರ್ಶನ್ ಅವ್ರಿಗೆ ಜಾಮೀನು ಸಿಕ್ಕಿತ್ತು ಅಂದ್ರೆ, ದರ್ಶನ್ ಅವ್ರಿಗೆ ವಿಪರೀತವಾದಂತ ಬೆನ್ನು ನೋವು ಕಾಣಿಸ್ಕೊಂಡಿದೆ, ಅವ್ರಿಗೆ ಜೈಲಿನಲ್ಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ರಿಂದ ಅವ್ರಿಗೆ ಇಮಿಡಿಯೇಟ್ ಆಗಿ
ಆಪರೇಷನ್ ಮಾಡಬೇಕಾಗಿದೆ ಅನ್ನೋ ಕಾರಣಗಳನ್ನ ಇಟ್ಕೊಂಡು ದರ್ಶನ್ ಅವರು ಹೈಕೋರ್ಟ್ನಿಂದ ಬೇಲನ್ನ ಪಡ್ಕೊಂಡಿದ್ರು. ಈ ರೀತಿ ಬೇಲನ್ನ ಪಡ್ಕೊಂಡಿದ್ದಂತ ದರ್ಶನ್ ಅವರು ಅನಂತರ ಬೆನ್ನು ನೋವಿಗೆ ಯಾವುದೇ ರೀತಿಯ ಆಪರೇಷನ್ ಮಾಡಿಸ್ಕೊಳ್ಳೋದಿಲ್ಲ, ನಾನು ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಅಂತ ಡಾಕ್ಟರ್ ಸರ್ಟಿಫಿಕೇಟ್ಗಳನ್ನ ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡೋದಿಲ್ಲ. ಮತ್ತೆ ಬೆನ್ನು ನೋವಿದೆ ಅಂತ ಹೇಳ್ಕೊಂಡು ಬೇಲನ್ನ ಪಡ್ಕೊಂಡು ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಿದ್ರು. ಥೈಲ್ಯಾಂಡ್ಗೆ ಹೋಗಿ ಸಿನಿಮಾ ಶೂಟಿಂಗ್ಗಳನ್ನ ಮುಗಿಸ್ಕೊಂಡು ಬಂದಿದ್ದು. ಇದೆಲ್ಲವನ್ನ ಆಧಾರವನ್ನಾಗಿ ಇಟ್ಕೊಂಡು ದರ್ಶನ್ಗೆ ಸಿಕ್ಕಿರುವಂತ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ದರ್ಶನ್ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿಸಿ ಮತ್ತೆ ದರ್ಶನ್ ಅವರು ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ. ಹೀಗೆ ಆ ರೀತಿ ಜೈಲಿಗೆ ಹೋದಂತ ದರ್ಶನ್ ಅವರು ಮತ್ತೆ ಬೇಲನ್ನ ಪಡ್ಕೊಂಡು ಜೈಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಅವರು ಜೈಲಿನಲ್ಲೇ ಇದ್ದಾರೆ. ಇಷ್ಟು ದಿನಗಳವರೆಗೆ ದರ್ಶನ್ ಅವರು ಜೈಲಿನಲ್ಲೇ ಇರ್ತಾರೆ. ಇಂಥ ಒಂದು ಪರಿಸ್ಥಿತಿ ದರ್ಶನ್ ಅವ್ರಿಗೆ ಬರುತ್ತೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಜೈಲುವಾಸವನ್ನ ಅನುಭವಿಸಿ ದರ್ಶನ್ ಅವ್ರಿಗೂ ಸಹ ಸಾಕಾಗಿ ಹೋಗಿದ್ಯೇನೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಜೈಲಿನಲ್ಲಿ ಯಾರೊಂದಿಗೂ ಹೆಚ್ಚಾಗಿ ಮಾತನಾಡೋದಿಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಪುಸ್ತಕಗಳನ್ನ ಓದ್ಕೊಂಡು ಜೈಲಿನಲ್ಲಿ ಸಮಯ ಕಳೀತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೆ ನನಗೆ ತಿನ್ನೋದಿಕ್ಕೆ ಮನೆ ಊಟ ಬೇಕು ಅಂತ ಕೋರ್ಟ್ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆದ್ರೆ ಅದಕ್ಕೂ ಕೂಡ ಕೋರ್ಟ್ ಒಪ್ಪಿಗೆ ನೀಡಲಿಲ್ಲ. ಹೀಗೆ ದರ್ಶನ್ ಅವ್ರಿಗೆ ಜೈಲುವಾಸ ಅನ್ನೋದು ನರಕದ ರೀತಿಯಲ್ಲೇ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಮತ್ತೆ ಬೇರೆ ಕೇಸ್ಗಳಿಗಿಂತ ದರ್ಶನ್ ಅವರ ಕೇಸ್ನಲ್ಲೇ ಸರ್ಕಾರದ ಪರ ವಕೀಲರು ತಲೆ ಕೆಡಿಸ್ಕೊಂಡು ದರ್ಶನ್ ಅವರ ವಿರುದ್ಧವಾಗಿ ಕೇಸನ್ನ ನಡೆಸ್ತಿರೋದು ನೋಡಿದ್ರೆ ಮತ್ತೊಂದು ರೀತಿಯಲ್ಲಿ ದರ್ಶನ್ ಅವರನ್ನ ಇನ್ನೂ ಹೆಚ್ಚು ದಿನಗಳವರೆಗೆ ಜೈಲಿನಲ್ಲೇ ಫಿಟ್ ಮಾಡಿಸೋದಿಕ್ಕೆ ರಾಜಕೀಯವಾಗಿ ಕೂಡ ಕೆಲವೊಂದಷ್ಟು ಪ್ರಭಾವಿ ರಾಜಕಾರಣಿಗಳ ಕೈವಾಡ ಇರ್ಬೋದು ಅಂತನೂ ಕೂಡ ಅನುಮಾನಗಳು ಬರುತ್ತೆ. ಆದ್ರಿಂದ ದರ್ಶನ್ ಅವರು ಇದೆಲ್ಲದರಿಂದ ಸಂಪೂರ್ಣವಾಗಿ ಹೊರಗಡೆ ಬರೋದು ಅಷ್ಟು ಸುಲಭ ಇಲ್ಲ. ಈ ರೀತಿ ವಿಷಯವನ್ನ ಕೇಳಿ ದರ್ಶನ್ ಅಭಿಮಾನಿಗಳ ಮನಸ್ಸಿಗೆ ಬೇಸರವಾಗ್ಬೋದು. ಆದ್ರೆ ಏನ್ ಮಾಡೋದಿಕ್ಕಾಗುತ್ತೆ? ಕಾನೂನಿನ ಮುಂದೆ ಎಲ್ರೂ ಒಂದೇ, ಕಾನೂನಿಗೆ ಎಲ್ರೂ ತಲೆ ಬಾಗ್ಲೇಬೇಕಿದೆ. ಆದ್ರಿಂದ ದರ್ಶನ್ ಅವ್ರಿಗೆ ಯಾವಾಗ ಬೇಲ್ ಸಿಗ್ಬೋದು, ಅವರು ಯಾವಾಗ ಇದೆಲ್ಲದರಿಂದ ಮುಕ್ತಿ ಪಡಿತಾರೆ ಅಂತ ಕಾದು ನೋಡ್ಬೇಕಿದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮಲ್ಲಿ ಯಾರ್ಯಾರು ದರ್ಶನ್ ಅವರ ಅಭಿಮಾನಿಗಳು ಈ ವಿಡಿಯೋವನ್ನ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೆ ಥ್ಯಾಂಕ್ ಯು ಫಾರ್ ವಾಚಿಂಗ್.